ಮೇಡಮ್ ಮೇಡಮ್ ಅಯ್ಯೋ, ನಾನು ಒಳಗ್ ಬಂದಾಗ ಬಾಗಿಲು ತೆಗ್ದೇ ಇತ್ತಲ್ಲ, ಇವಾಗ ಹೇಗೆ ಹಾಕೊಂಡ್ಬಿಡ್ತು? ಮೇಡಮ್ 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 ಕೇಳಿಸ್ತಿದ್ಯಾ? ಅದರಲ್ಲೇ ಬಾಡ್ ಹೋಗ್ತಾನೆ ಇರ್ತಾನೆ. ಸಂತೋಷಕ್ಕೆ ಒಂದು ಕಾರಣ, ದುಃಖಕ್ಕೆ ಹಲವಾರು ಕಾರಣ ಅಂತ ಎಷ್ಟು ಚೆನ್ನಾಗಿ ಬರೆದಿದ್ದಾರಲ್ವಾ? ನಿಜ ಅಮ್ಮ. ಮನುಷ್ಯ ತನ್ನನ್ನು ಅರ್ಥ ಮಾಡ್ಕೊಂಡ್ರೆ ಸಾಕು, ಜೀವನದ ಮಹತ್ವ ತಿಳಿಯುತ್ತೆ. ಏನಿದು ಲ್ಯಾಪ್ಟಾಪ್ ತಗೊಂಡೇ ಬಂದಿದ್ಯಾ? ಅಮ್ಮ, ನಾವು ನೆಕ್ಸ್ಟ್ ಮಂತ್ ಟೆಂಡರ್ ಕಾಲ್ ಮಾಡ್ತಾ ಇದೀವಲ್ಲ, ಅದಕ್ಕೆ ಪ್ರಿಯಾ ಒಂದು PPT ರೆಡಿ ಮಾಡಿ ಕಳಿಸಿದ್ದಾರೆ. ನಾನು ನೋಡಿದೆ, ನೀವು ಒಂದ್ಸತಿ ಚೆಕ್ ಮಾಡಿ ಫೈನಲೈಸ್ ಮಾಡಿದ್ರೆ ನಾನು ಫರ್ದರ್ ಪ್ರೊಸೆಸ್ಗೆ ಕಳಿಸ್ತೀನಿ. ನಾನು ಇದು ಒಂದು ಇಂಟ್ರೆಸ್ಟಿಂಗ್ ಚಾಪ್ಟರ್ ಓದ್ತಾ ಇದ್ದೀನಿ. ಇದು ಓದಿ ಮುಗಿಸಿ ಆಮೇಲೆ ನೋಡ್ತೀನಿ. ಅಲ್ಲಿಟ್ಬಿಟ್ಟು ಹೋಗು. ಸರಿ ಅದೇ ಅಮ್ಮ. ಮಾತ್ರ ಏನಾದರೂ ತಗೊಳಕ್ ಹೇಳಬೇಕಿತ್ತು? ಹಾಂ ಹೇಳಿದ್ದೀನಿ. ಸರಿ, ರೆಸ್ಟ್ ಮಾಡಲಿ ಬಿಡು. ಏನಾದರೂ ಬೇಕಿದ್ರೆ ಹೇಳಿಮ್ಮ, ನಾನೇ ತಂದು ಕೊಡ್ತೀನಿ. ಏನು ಬೇಡಪ್ಪ, ಪರವಾಗಿಲ್ಲ, ನೀನು ಹೋಗು. ಸರಿಮ್ಮ. ಐಮ್ ಸಾರಿ ಮಾ. ಪಾರ್ವತಿಗೆ ಹುಷಾರಿಲ್ಲ ಅಂತ ಸುಳ್ಳು ಹೇಳ್ಬಿಟ್ಟೆ. ನನಗೆ ಬೇರೆ ದಾರಿ ಇಲ್ಲ. ಈಗ ಏನ್ ಮಾಡೋದು ದೇವ್ರೆ, ನೀನೇ ನನಗೆ ದಾರಿ ತೋರಿಸ್ಬೇಕು. ಮನೆಗೆ ಬಂದ್ಬಿಡ್ಲಕ್ಕ, ಅವ್ರ ಹತ್ರನೇ ಕೇಳ್ತೀನಿ. ಓ, ತುಂಬ ಮುಖ್ಯವಾದ ವಿಷಯನಾ? ಹೌದಕ್ಕ. ಪೃಥ್ವಿಯವ್ರು ಹೇಗಿದ್ದಾರೀಗ? ನೀವೆಲ್ಲ ಮನೆಯಿಂದ ಆಚೆ ಹೋದ್ಮೇಲೆ ಮತ್ತೆ ಬಂದೇ ಇಲ್ಲ. ನಂಗೆ ಎಷ್ಟು ಬೇಜಾರಾಗಿರ್ಬೇಕು, ತಾತಂಗೂ ಎಷ್ಟು ಬೇಜಾರಾಗಿರ್ಬೇಕು. ನೀವೆಲ್ಲ ಮನೆಯಿಂದ ಹೋಗ್ದಾಗಿಂದ ಅವ್ರು ಸರಿಗೆ ಮಾತಾಡ್ತಾ ಇಲ್ಲ. ಹೌದಮ್ಮ, ಮಾವ ಈಗ ಮುಂಚಿನ ಥರ ಇಲ್ಲ. ತಾತ, ಇನ್ಮೇಲೆ ಅತ್ತೆ ಈ ಮನೆಗೆ ಬರಲ್ವಾ ತಾತ? ಇಲ್ಲ ಕಂದ, ಅವಳು ಯಾವತ್ತೂ ಬರೋದಿಲ್ಲ. ನಮ್ಮ ಜೀವನದಲ್ಲಿ ಅದೊಂದು ಮುಗಿದು ಹೋದ ಅಧ್ಯಾಯ. ಯೋಚನೆ ಮಾಡಬೇಡಿ ಅಕ್ಕ, ಆ ಸಮಯ ಬರೋವರೆಗೂ ತಾಳ್ಮೆಯಿಂದ ಕಾಯ್ಬೇಕು ಅಷ್ಟೆ. ನಾವು ಹಾಗೆ ಅಂದ್ಕೊಂಡು ಸಮಾಧಾನ ಮಾಡ್ಕೊಂಡಿದ್ದೀವಿ. ಇಷ್ಟು ದಿನ ಆದ್ಮೇಲೆ ಮನೆಗೆ ಬಂದಿದ್ಯಾ, ಒಂದು 5 ನಿಮಿಷ ಇರು, ಬಿಸಿ ಬಿಸಿಯಾಗಿ ಅಡುಗೆ ಮಾಡ್ಬಿಡ್ತೀನಿ, ಊಟ ಮಾಡ್ಕೊಂಡು ಹೋಗುವಂತೆ. ಅಕ್ಕ, ತುಂಬಾ ದಿನ ಆದ್ಮೇಲೆ ನಾನು ಈ ಮನೆಗೆ ಬಂದಿದ್ದೀನಿ. ಇವತ್ತು ನಾನೇ ನನ್ನ ಕೈಯಾರೆ ಅಡುಗೆ ಮಾಡಿ ಬಡಿಸ್ತೀನಿ. ಸರಿ ಪುಟ್ಟ, ನಾನು ನೀನು ಇಬ್ರು ಒಟ್ಟಿಗೆ ಸೇರ್ಕೊಂಡು ಅಡುಗೆ ಮಾಡೋಣ. ಸರಿ. ಕಿಂಡಿಲ್ ಸಿಕ್ಕಾಕೊಂಡಿದ್ದಾಳೆ. ಅವಳ ಅದರಿಂದ ಆಚೆ ಬರಕ್ಕೆ ಯಾವ ಕೊಂಡಿನೂ ಇಲ್ಲ ಗುರೂಜಿ.
ಕೆಲವು ಸಲ ನೀವು ಅತಿಯಾಗಿ ಆಡ್ತೀರಾ, ಅದು ಬೆಳೆಯೋ ಹೆಂಗಸಿನ ಲಕ್ಷಣ ಅಲ್ಲ. ಓವರ್ ಕಾನ್ಫಿಡೆನ್ಸ್ನ ಕಮ್ಮಿ ಮಾಡಿಕೊಂಡು ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಯಾವುದೇ ಕಾರಣಕ್ಕೂ ಜನನಿ ಮನೆಯಿಂದ ಅಕ್ಕಿ ತರಬಾರ್ದು, ಅವಳಿ ಮನೆ ಹೊಸಲು ದಾಟಬಾರ್ದು. ನಾನು ಹೇಳಿರೋ ಮಾತನ್ನ ಕರೆಕ್ಟಾಗಿ ಫಾಲೋ ಮಾಡಿ, ಅರ್ಥ ಆಯ್ತಾ? ಓಕೆ ಗುರೂಜಿ, ಓಕೆ ಓಕೆ. ಏನು ಮಾಡ್ತಾರೋ ಅಂದ್ಕೊಂಡು ಸುಮ್ಮನಾಗ್ಬಿಡ್ತೀನಿ. ಅವರು ನಿಮ್ಮೆಲ್ಲರ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರೆ. ಮೇಲ್ನೋಟಕ್ಕೆ ಖುಷಿಯಾಗಿದ್ರು ಅವ್ರ ಮನಸ್ಸಲ್ಲೂ ನೋವು ಅನ್ನೋದಿದ್ದೇ ಇರುತ್ತಲ್ವಾ? ಅಕ್ಕ, ನಾನೊಂದ್ಸತಿ ಅತ್ತೆ ಜೊತೆ ಮಾತಾಡ್ಬೇಕು, ಒಂದು ಫೋನ್ ಮಾಡಿ. ಸರಿ ಪುಟ್ಟ. ಪಾರ್ವತಿ, ಒಂದು ನಿಮಿಷ ಅಮ್ಮ, ನನ್ಗಳು ನೋಡಬೇಕು ಅಂತ ತುಂಬ ಅನ್ನಿಸ್ತಿದೆ. ನನ್ನ ಫೋನ್ ತೊಗೊಂಡು ಬರ್ತೀನಿ, ವಿಡಿಯೋ ಕಾಲ್ ಮಾಡೋಣ. ಸರಿ ಅಕ್ಕ, ಬಂದೆ. ಪುಟಾಣಿ ಮಾತಾಡ್ತಾಳಂತೆ, ಒಂದು ನಿಮಿಷ ಅವಳಿಗೆ ಕೊಡ್ತೀನಿ. ಅತ್ತೆ, ಪುಟ್ಟಿ ಹೇಗಿದ್ಯಾ? ನಿನ್ನ ಬಿಟ್ಟು ನಾವ್ ಹೇಗ್ ಚೆನ್ನಾಗಿರೋಕ್ಕಾಗತ್ತ ಅತ್ತೆ? ನೀನ್ ಯಾಕೆ ನಮ್ಮನ್ನ ಬಿಟ್ಬಿಟ್ಟು ಹೋದೆ? ನಾವ್ ಯಾರು ಬೇಡ್ವಾ? ನಿನ್ನ ಜೊತೆ ಎಷ್ಟು ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ತುಂಬ ಆಸೆ ಪಟ್ಟರು ನೀ ನನ್ನ ಕೈಗೆ ಸಿಗ್ತಿಲ್ಲ ಆದಿ. ಯಾಕೆ? ನಾವಿಬ್ರು ಮದುವೆ ಆಗ್ತಿದ್ದೀವಿ ಅನ್ನೋದೇ ಮರ್ತೋಗ್ಬಿಟ್ಟಿದ್ಯಾ? ನೆನಪಿದೆ ಅನುಷ್ಕಾ, ಮದುವೆಗೆ ಇನ್ನೂ ತುಂಬ ಟೈಮ್ ಇದೆ ಅಲ್ವಾ? ನಂಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ. ವಿಲ್ ಕ್ಯಾಚ್ ಯು ಲೇಟರ್. ಓಕೆ, ಬಾಯ್. ನಿಂಗೆ ಇಷ್ಟ ಇರಲಿ ಇಲ್ಲದೆ ಇರಲಿ ಆದಿ, ನೀನು ನನ್ನನ್ನೇ ಮದುವೆ ಆಗಬೇಕು. ಯು ಹ್ಯಾವ್ ನೋ ಅದರ್ ಚಾಯ್ಸ್. ಜನನಿ, ಅಳ್ಬೇಡಮ್ಮ. ನೀನ್ ಹತ್ರ ನಮಗೂ ಅಳು ಬರುತ್ತೆ. ಆಯ್ತು ಅದಕ್ಕೆ, ನಾನು ಅಳಲ್ಲ. ಅದಕ್ಕೆ ಅಜ್ಜಯ್ಯ ಎಲ್ಲಿ ಕಾಣಿಸ್ತಾ ಇಲ್ಲ? ಅಜ್ಜಯ್ಯ ಮನೇಲಿಲ್ಲಮ್ಮ. ಹೀಗೆಲ್ಲ ಆಗಿ ಮನೆಯಲ್ಲಿ ಯಾರಿಗೂ ನೆಮ್ಮದಿ ಇಲ್ಲ. ಅಯ್ಯೋ ದೇವ್ರೆ, ಎಲ್ಲೋದ್ಲಪ್ಪ ಇವಳು? ಅಯ್ಯೋ ದೇವ್ರೆ, ಜೈಲಲ್ಲಿ ಕೈದಿನ ಕೂಡ ಹಾಕೋ ತರ ಕೂಡ ಹಾಕಿದೀನಿ, ಆದ್ರೂ ತಪ್ಪಿಸ್ಕೊಂಡು ಹೋಗ್ಬಿಟ್ಟಿದ್ದಾಳಲ್ಲ. ಈ ವಿಷಯ ಏನಾದ್ರೂ ಗುರೂಜಿ ಗೊತ್ತಾದ್ರೆ ಅಷ್ಟೇ ನನ್ ಕಥೆ. ಅಯ್ಯೋ ಇವಳ ನನಗೆ ಯಾಮಾರ್ಸಿ ಆ ಜನನಿ ಮನೆಗೆ ಅಕ್ಕಿ ಇಸ್ಕೊಂಬರಕ್ ಹೋಗಿದ್ದಾಳೆ. ನಾನು ಅದಕ್ಕೆ ಅವಕಾಶ ಮಾಡ್ಕೊಡಲ್ಲ. ಯಾವುದೇ ಕಾರಣಕ್ಕೂ ಅವಳ ಅಕ್ಕಿ ಇಸ್ಕೊಂಡ್ ಬರ್ಬಾರ್ದು. ಜಾನಕಮ್ಮ, ಅಡುಗೆ ಮಾಡಿದ್ಯಾರು? ಕೆಲಸ ಸಾಧಿಸ್ತಾಳೆ, ಆ ನಂಬಿಕೆ ನನಗಿದೆ. ನೀನೇನೋ ಸ್ಟ್ರಾಂಗ್ ಆಗಿ ನಂಬ್ತಿದ್ಯಾ, ಆದರೆ ನನಗೆ ಯಾಕೋ ಟೆನ್ಷನ್ ಆಗ್ತಿದೆ. ನಿನಗೆ ಪೇಷನ್ಸ್ ಕಮ್ಮಿ ಅದಕ್ಕೆ. ಹಾಗಲ್ಲ ಬ್ರೋ, ಅಲ್ಲಿ ಪಾರ್ವತಿ ಒಬ್ಬಳು ಎಲ್ಲ ಹೇಗೆ ಫೇಸ್ ಮಾಡ್ತಾಳೋ ಏನೋ.
ಪ್ರೀತು, ಪಾರ್ವತಿ ಏನು ಅಂತ ನಿನಗಿಂತ ಚೆನ್ನಾಗಿ ನನಗೆ ಗೊತ್ತು. ಅವಳು ಒಂದು ಸತಿ ಈ ಕೆಲಸ ಮಾಡ್ತೀನಿ ಅಂತ ನಿರ್ಧಾರ ಮಾಡಿದ್ಮೇಲೆ ಅದು ಆಗೋವರೆಗೂ ಬಿಡಲ್ಲ. ಪಾರ್ವತಿ ಅಂದ್ರೇ ನಂಬಿಕೆ ಶಕ್ತಿ. ಅವಳ ಜೊತೆಗಿದ್ರೆ ಏನೋ ಒಂಥರ ಧೈರ್ಯ, ಕಾನ್ಫಿಡೆನ್ಸ್. ನೀನು ಹೇಳೋದು ಕರೆಕ್ಟೇ ಬ್ರೋ. ಆದರೂ ಒಂದ್ಸಲ ಪಾರ್ವತಿಗೆ ಫೋನ್ ಮಾಡಿ ಏನು ಎತ್ತ ಅಂತ ವಿಚಾರಿಸ್ತೀನಿ. ಮಾವ, ಹೋದ ಕೆಲಸ ಏನಾಯ್ತು? ಏನು ಹಿಂಸೆ ಕಣಮ್ಮ. ಎಲ್ಲಿ ಹೋದ್ರು ಈ ಕೊರೋನಾ ನೆಪ ಇಟ್ಕೊಂಡು ಯಾರು ಕೆಲಸನೇ ಮಾಡ್ತಿಲ್ಲ. ಇಲ್ಲಿ ಹೋದ್ರೆ ಅಲ್ಲಿ ಹೋಗು ಅಂತಾರೆ, ಅಲ್ಲಿ ಹೋದ್ರೆ ಇಲ್ಲಿ ಹೋಗು ಅಂತಾರೆ. ಅಲ್ಲೊಂದು ಗಂಟೆ ಕಾಯಬೇಕು, ಇಲ್ಲೊಂದು ಗಂಟೆ ಕಾಯಬೇಕು, ಹೀಗೆ ತಿಂಗಳೆಲ್ಲ. ಛೆ. ಪಾಪ ರೈತರು ಸಾಲ ತಗೊಂಡಿದ್ದಾರೆ, ಬಡ್ಡಿ ಕಟ್ಟಕ್ಕಾಗ್ತಿಲ್ಲ, ಅಲಿತಾ ಇದ್ದಾರೆ. ಏನು ಹಿಂಸೆ ಕೊಡ್ತಾರೆ ಇವರು ಅಂದರೆ ಬಡ್ದಾಕ್ಬಿಡೋಣ ಅಂತ. ಅದು ಯಾರನ್ನು ಬಡಿಬೇಕು ಅಂತ ಗೊತ್ತಿಲ್ಲ ನನಗೆ, ಅಷ್ಟೇ. ಅತ್ತೆ ನಿಮ್ಮನ್ನ ನೆನ್ಸ್ಕೊಂತಾ ಇರ್ಬೇಕು. ಚಿಕ್ಕ ಯಜಮಾನು ಬೇಕು ಅಂದಿದ್ರೆ ನಿಮ್ಮ ಅಪ್ಪನ ಕಳ್ಕೋಬೇಕಾಗಿತ್ತು. ಇವೆರಡರಲ್ಲಿ ಯಾವ್ದಾದ್ರು ಒಂದೊಂದು ತಾನೇ ನೀವು ಮಾಡೋಕ್ಕಾಗ್ತಿತ್ತು. ಅದನ್ನೇ ಮಾಡಿದ್ಯಾ? ದೇವ್ರಿದ್ದಾನಕ್ಕ, ನಿನ್ ಕೈ ಬಿಡಲ್ಲ. ಇವತ್ತಲ್ಲ ನಾಳೆ ನಿಮ್ಮ ಅಪ್ಪನ ಮನ್ಸು ಕರಗಿ ನಿನ್ನ ಮನೆಗೆ ಸೇರಿಸ್ಕೋತಾರೆ. ಯೋಚನೆ ಮಾಡಬೇಡ ಅಕ್ಕ. ಈಗ ಅಕ್ಕ ನಿಮ್ಮ ಮನೆಗೆ ಹೋಗಿದ್ದಾಳೆ ಅನ್ಕೊಂಡಿದ್ ಕೆಲಸ ಮುಗಿಸ್ಕೊಂಡೇ ಬರೋದು. ಆಮೇಲೆ ಎಲ್ಲ ಒಳ್ಳೇದಾಗುತ್ತೆ, ಸುಮ್ನಿರು. ಪಾರ್ವತಿ ಅವ್ರಿಗೆ ಅಲ್ಲಿ ಏನೂ ತೊಂದರೆ ಆಗದೆ ಇದ್ರೆ ಸಾಕು ಗಣಿ. ಅಮ್ಮ, ನೀವಿಲ್ಲೇನು ಮಾಡ್ತಾ ಇದ್ದೀರಾ? ಪಾರ್ವತಿಗೆ ಕಷಾಯ ಮಾಡ್ತಿದ್ದೀನಪ್ಪ. ಪಾರ್ವತಿಗೆ ಕಷಾಯ ಮಾಡ್ತಾ ಇದ್ದೀರಾ? ಹೌದು, ಹುಷಾರಿಲ್ಲದೆ ಇರೋದು ಪಾರ್ವತಿಗೆ ತಾನೇ. ಮನೇಲಿ ಯಾರೂ ಕೆಲಸದವ್ರು ಇಲ್ವಲ್ಲ, ಅದಕ್ಕೆ ನಮ್ಮ ಪಾರ್ವತಿ ಬೇಗ ಹುಷಾರಾಗ್ಲಿ ಅಂತ ನಾನೇ ಕಷಾಯ ಮಾಡ್ತಿದ್ದೀನಿ. ಅಮ್ಮ ಕಷಾಯ ಮಾಡಿ ಪಾರ್ವತಿಗೆ ಹೇಗೆ ಕೊಡೋದಕ್ಕಾಗುತ್ತೆ? ಅವಳಿಲ್ಲಿ ಇಲ್ವಲ್ಲ. ನಾನು ಸುಳ್ಳು ಹೇಳಿದ್ದೀನಿ ಅಂತ ಗೊತ್ತಾದರೆ ಪಾಪ ಅಮ್ಮ ಎಷ್ಟು ಬೇಜಾರು ಮಾಡ್ಕೊಳ್ತಾರೋ. ಏನು ಮಾಡಲಿ? ಏನಕ್ಕೆ ಕಾಲೇ ಕನೆಕ್ಟ್ ಆಗ್ತಿಲ್ಲ? ಓ, ಹಳ್ಳಿಲಿ ಇರೋದ್ರಿಂದ ಫೋನ್ ಕನೆಕ್ಟ್ ಆಗ್ತಿಲ್ಲ ಅನ್ಸುತ್ತೆ. ಮತ್ತೆ ಟ್ರೈ ಮಾಡೋಣ. ಮೊಬೈಲಾ ಇಲ್ವಲ್ಲ ಮಾವ? ಅದು ಪುಟ್ಟಿ ಆಟ ಸಂಬಂಧ ಯಾವುದೋ ಶಬ್ದ ಇರಬೇಕು ಅಷ್ಟೇ. ಆಟದ ಸಾಮಾನು ಶಬ್ದಕ್ಕೂ ಮೊಬೈಲ್ ರಿಂಗ್ ಶಬ್ದಕ್ಕೂ ನನಗೆ ವ್ಯತ್ಯಾಸ ಗೊತ್ತಾಗಲ್ವೇನಮ್ಮ? ಇಲ್ಲ ಮಾವ, ಅದು ಮಾಡಿದ್ದೆ ಬ್ರೋ, ಆದ್ರೆ ಲೈನ್ ಸಿಗ್ಲಿಲ್ಲ. ಮತ್ತೆ ಟ್ರೈ ಮಾಡಬೇಕಿತ್ತು. ಮತ್ತೆ ಫೋನ್ ಮಾಡಿದೆ, ಆದ್ರೆ ಕಾಲ್ ಕಟ್ ಮಾಡಿದ್ಲು. ಸರಿ, ಪಾರ್ವತಿನೇ ಕಾಲ್ ಮಾಡ್ಬೋದು, ವೆಯ್ಟ್ ಮಾಡೋಣ. ತಗೋ ಕುಡಿ. ಅಯ್ಯೋ, ನನ್ಯಾಕೆ ಬ್ರೋ, ನಾನು ಹುಷಾರಾಗಿದ್ದೀನಿ. ಮತ್ತೆ ಇದನ್ನೇನು ಮಾಡೋದು? ಚಲ್ ಬಿಡು, ಮೊಹಮ್ಮದ್ ಹತ್ರ ಕೊಟ್ಬಿಟ್ಟೆ ಅಂತ ಹೇಳು. ನೋನೋ,
ಪಾರ್ವತಿಗೆ ಅಮ್ಮ ಪ್ರೀತಿಯಿಂದ ಮಾಡಿರೋ ಕಷಾಯನ ಚೆಲ್ಲದ? ನನಗೆ ಮನ್ಸು ಬರಲ್ಲ, ನೀನೇ ಕುಡಿ. ಬ್ರೋ, ಮಾಮ್ ಪ್ರೀತಿಯಿಂದ ಪಾರ್ವತಿಗೆ ಮಾಡಿರೋ ಕಷಾಯನ ನ್ಯಾಯವಾಗಿ ನೀನ್ ತಾನೇ ಕುಡಿಬೇಕು. ಕುಡಿ. ಏ ಪ್ರೀತು, ಏನ್ ಹೇಳ್ದ ಅವನು? ಕಳೆದು ಹೋಗಿರೋ ನನ್ನ ತಂಗಿನ ನಾನು ನಿನ್ನಲ್ಲಿ ಕಂಡೆ ನಾನು. ನೀ ಮನೇಲಿ ಓಡಾಡ್ತಿದ್ರೆ ನನ್ನ ತಂಗಿನೇ ಈ ಮನೆ ತುಂಬ ಓಡಾಡ್ತಿದ್ದಾಳೆ ಅನ್ನೋಷ್ಟು ನನ್ನ ಪ್ರೀತಿ ಬರ್ತಾ ಇತ್ತು. ಅಷ್ಟು ನಂಬಿಟ್ಟೆ ನಾನು. ಆದರೆ ನನ್ನ ನಂಬಿಕೆಗೆ ನೀವು ಕೊಟ್ಟ ಉತ್ತರ ಏನು? ಎಲ್ಲ ಸೇರ್ಕೊಂಡು ಕೊಂಚಾಕಿ ನನ್ನ ಪ್ರಾಣಕ್ಕೆ ಪ್ರಾಣವಾಗಿದ್ದ ನನ್ನ ಮಗಳನ್ನ ನನ್ನಿಂದ ಕಿತ್ಕೊಂಡು ಹೋಗ್ಬಿಡ್ರಿ. ಯಾಕೆ ಬಂದೆ ನೀನು? ಏನ್ ಬೇಕು ನಿನಗೆ? ಏನು ಹೊಂಚಾಕಿದ್ದೀರಾ? ನಾನು ತಿಳಿದೆ ಒಂದು ಮಾತು ಕೇಳ್ತಾ ಇದ್ದೀನಿ. ನೀವೆಲ್ಲ ನನ್ನನ್ನೇ ಸುತ್ತಿ ಬರ್ತಿರಲ್ಲ, ನಿಮ್ಮ ಉದ್ದೇಶ ಏನು? ಕೊಂದು ಬಿಡಬೇಕು ಅಂತ? ವೀರಯ್ಯ ದೇವನ್ನ ಕೊಂದು ಬಿಡಬೇಕು ಅಂತ ಸಾಧ್ಯ ಇಲ್ಲ. ಅವನ್ನ ಕರೆಯೋವರೆಗೂ ಈ ರಣಕಲ್ಲು ವೀರಯ್ಯ ದೇವನ್ನ ಯಾರು ಏನು ಮಾಡಕ್ಕಾಗಲ್ಲ. ಮಣ್ಣು ತಿನ್ನೋ ಕೆಲಸ ಮಾಡ್ತಿರ್ಲಿಲ್ಲ. ಹೇಗೆ ಬಂದೋ ಹಾಗೆ ಹೊರಟೋಗ್ಬಿಡು, ಇಲ್ಲಾಂದ್ರೆ ಬಟ್ಟೆ ಸೆಣೆದು ಬಿಡ್ತೀನಿ. ಬುದ್ಧಿ, ನಿಮಗೆ ನನ್ನ ಮೇಲೆ ಕೋಪ ಇದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದರೆ ನನಗೀಗ ನಿಮ್ಮ ಸಹಾಯದ ಅವಶ್ಯಕತೆ ಇದೆ. ನಾನು ಇಲ್ಲಿಗೆ ಬಂದಿರೋ ಉದ್ದೇಶ ಏನು ಅಂತ ನಿಮಗೆ ಗೊತ್ತಾದರೆ ನೀವು ಖಂಡಿತ ಇಲ್ಲ ಅನ್ನಲ್ಲ ಅಂತ ನನಗೆ ಗೊತ್ತು. ಸಹಾಯನ? ನಿಮಗೆ ಬೇಡಿ ಅಭ್ಯಾಸ ಇಲ್ವಲ್ಲ, ಕಿತ್ಕೊಂಡ್ತಾನೆ ಅಭ್ಯಾಸ. ಅದನ್ನೇ ತಾನೇ ನಿನ್ನ ಗುರು ಅಖಿಲಾಂಡೇಶ್ವರಿ ನಿನಗೆ ಕಲಿಸಿರೋದು. ಪಾರ್ವತಿ, ದಯವಿಟ್ಟು ಇಲ್ಲಿಂದ ಹೊರಟ್ಬಿಡಮ್ಮ. ಬುದ್ಧಿ, ಶ್ರೇಷ್ಠ ಅಲ್ವೇ? ಇಷ್ಟೊಂದೆಲ್ಲ ತಿಳ್ಕೊಂಡಿರೋಳು ನೀನೊಬ್ಳೆ ಯಾಕೆ ಅಕ್ಕಿ ತಗೊಂಡ್ ಬರಕ್ ಹೋದೆ? ಓಹೋ, ಅಕ್ಕಿ ತಗೊಂಡ್ ಹೋಗಿ ಎಲ್ರ ಮುಂದೆ ನಾನೇ ತಂದಿದ್ದು ಅಂತ ಪೋಸ್ ಕೊಡಕ? ನೋಡಿದ್ರೆ ನನ್ಗೆ ಅಸಹ್ಯ ಆಗುತ್ತೆ. ನನ್ ಕಣ್ ಮುಂದೆ ಇನ್ನೊಂದು ಕ್ಷಣ ನಿಂತಿದ್ರು ಸರಿ ಇರಲ್ಲ. ಹೋಗೆ ಅಂದ್ರೆ ಫ್ರೆಂಡ್ಸ್, ಇವಳು ಬಂದಿದ್ದು ನಮ್ಗೊಂಥರ ಒಳ್ಳೇದೇ ಆಯ್ತು. ಅವಳಿಗೆ ಅಷ್ಟು ಕೊಬ್ಬಿರ್ಬೇಕಾದ್ರೆ ನನಗಿನ್ನೆಷ್ಟಿರಬೇಡ. ನಾನು ಮಾಡಲ್ಲ, ಬೇಕಾದ್ರೆ ಅವಳೇ ಮಾಡಿ. ಆದರೂ ಪಾಪ ಪಾರ್ವತಿ ನಾನು ಹಳ್ಳಿಗೆ ಹೋಗು ಅಂತ ಹೇಳಿದಾಗ ಒಪ್ಕೊಂಡ್ಲು. ಹಾಗಂತ ನನ್ನ ಮನ್ಸೇನು ಕರಗಿಲ್ಲ. ಅಲ್ಲ, ನಾನು ಕೊಟ್ಟಿದ್ದ ಗೆಜ್ಜೆನ ನೀವೇ ಕಟ್ಟಿಂತ ನನ್ನ ಕೈಗೆ ಕೊಡ್ತಾಳೆ. ಅದನ್ನೆಲ್ಲ ನಾನು ಮರ್ತಿಲ್ಲ. ಆದರೂ ಪಾರ್ವತಿ ಏನು ಮಾಡ್ತಾರೆ? ನಾನು ಬ್ಯುಸಿ ಇರ್ತೀನಾ? ಅದೇನು ನನ್ನ ರೂಮಿಗೆ ಬಂದ್ಬಿಟ್ಟಿದ್ಯಾ? ಏನು ಸಮಾಚಾರ? ನಿದ್ದೆ ಬರ್ತೀರಾ? ಏನಿಲ್ಲ ಪ್ರೀತು, ಪಾರ್ವತಿಗೊಂದು ಕಾಲ್ ಮಾಡಬೇಕಿತ್ತು. ನಾನಾ? ನಿಮ್ಮ ಫೋನ್ ಏನಾಯ್ತು? ನನ್ನ ಫೋನ್ ಸ್ವಿಚ್ ಆಫ್ ಆಗಿದೆ, ಚಾರ್ಜ್ಗೆ ಹಾಕಿದ್ದೀನಿ. ಪಾರ್ವತಿಗೊಂದು ಕಾಲ್ ಮಾಡಿ ಹೇಗಿದ್ದಾಳೆ, ಅಲ್ಲಿ ಏನು ಅಪ್ಡೇಟ್ಸ್ ಅಂತ ಕೇಳ್ತೀಯಾ? ಹಾಂ.
ಹೋಗಿದ್ದೆ ಚಿಕ್ಕೇಶ್ಮಾನ್ರೆ. ಬುದ್ಧಿಯವ್ರು ಇರಲಿಲ್ಲ. ಮತ್ತೆ ನಾಳೆ ಹೋಗ್ತೀನಿ. ನೀವೇನು ಯೋಚನೆ ಮಾಡಬೇಡಿ. ಯಜಮಾನ್ರು ನನ್ನ ನಂಬಿ ಇಲ್ಲಿ ಕಳಿಸ್ಕೊಟ್ಟಿದ್ದಾರೆ. ಅವ್ರ ನಂಬಿಕೆ ಉಳಿಸ್ಕೋತೀನಿ. ಅಕ್ಕಿ ತಗೊಂಡು ಬಂದೇ ಬರ್ತೀನಿ. ಹಾಂ ಸರಿ ಸರಿ, ಹುಷಾರಾಗಿರು. ಏನಾದರೂ ಬೇಕಂದ್ರೆ ಚಿಕ್ಕಮ್ಮನ ಕೇಳು. ಎಮರ್ಜೆನ್ಸಿ ಇದ್ರೆ ನನಗೋ ಅಥವಾ ಬ್ರೋಕ್ ಫೋನ್ ಮಾಡು. ಸರಿ ಚಿಕ್ಕೇಶ್ಮಾನ್ರೆ. ಬಾಯ್. ಅವಳು ಒಳ್ಳೆಯವಳ ಕೆಟ್ಟವಳ ಅನ್ನೋ ವಿಮರ್ಶೆ ಬೇಕಾಗಿಲ್ಲ. ಆದ್ರೆ ಇವಳನ್ನ ಅಸ್ತ್ರವಾಗಿ ಬಳಸ್ಕೊಂಡು ಯುದ್ಧ ಮಾಡಕ್ಕೆ ಅವಳು ಬೆನ್ನ ಹಿಂದೆ ತುಂಬಾ ಜನ ಇದ್ದಾರೆ. ಅದು ನಿನಗೆ ಗೊತ್ತಿದೆ ಅಲ್ವಾ? ಜಾನ್ಕಮ್ಮ, ನೀನು ವೀರಯ್ಯ ದೇವನ ಸೊಸೆ ಅನ್ನೋದನ್ನ ಮರಿಬೇಡ. ಅಖಿಲಾಂಡೇಶ್ವರಿ ಮನೆಯವಳಲ್ಲ. ಈ ಮನೆ ಮಾನ ಮರ್ಯಾದೆ ಕಾಪಾಡಬೇಕಾದ್ದು ನಿನ್ನ ಕರ್ತವ್ಯ, ಜವಾಬ್ದಾರಿ ಎರಡೂ ಕೂಡ. ಇವತ್ತೇ ಕೊನೆ. ಇಂಥ ಘಟನಾವಳಿಗಳು ಮರುಕಳಿಸ್ತು ನಾನು ಮನುಷ್ಯನಾಗಿರೋದಿಲ್ಲ. ವೀರಯ್ಯನ ಮನೆವರೆಗೂ ಹೋದ್ನಾ? ನನ್ ಕಣ್ ತಪ್ಸಿ ಆ ಮನೆ ಒಳಗಡೆ ಹೋಗಿದ್ದಕ್ಕೆ ಪಾರ್ವತಿಗೆ ಆ ವೀರಯ್ಯ ಉಗುದು ಉಪ್ಪಿನಕಾಯಿ ಹಾಕಿ ಇನ್ನೊಂದ್ಸಲ ಈ ಕಡೆ ತಲೆ ಹಾಕ್ಬೇಡ ಅಂತ ಹೇಳಿ ಆಚೆ ಹಾಕಿದ್ದಾರೆ. ಎಲ್ಲ ನಾವ್ ಅನ್ಕೊಂಡಂಗೆ ಆಗ್ತಿದೆ ಗುರುಜಿ. ಥ್ಯಾಂಕ್ ಗಾಡ್. ನಮ್ಮ ಪ್ಲಾನ್ ಎಲ್ಲ ಉಲ್ಟಾ ಆಗೋಯ್ತು ಅಂತ ಟೆನ್ಷನ್ ಆಗೋಗ್ಬಿಟ್ಟಿದೆ. ಥ್ಯಾಂಕ್ಸ್ ಹೇಳ್ಬೇಕಾಗಿರೋದು ದೇವ್ರಿಗಲ್ಲ ಗುರುಜಿ, ಸರಿಯಾದ ಸಮಯಕ್ಕೆ ಬಂದು ನಮ್ ಕೆಲ್ಸಕ್ಕೆಲ್ಲ ಸಹಾಯ ಮಾಡ್ತಿದ್ದಾಳಲ್ಲ ಆ ಪಾರ್ವತಿಗೆ. ಹಾಗಂತ ಅವಳಿಗೆ ಹೋಗಿ ಥ್ಯಾಂಕ್ಸ್ ಹೇಳ್ಬಿಡ್ಬೇಡಿ. ತಮಾಷೆ ಮಾಡ್ಬೇಡಿ ಗುರುಜಿ, ನಾನ್ ಸುಮ್ಮನೆ ಹಂಗಂದೆ. ಸರಿ, ನಾಳೆ ಪಾರ್ವತಿಗೆ ಗೊತ್ತಾಗದೆ ಇರೋ ಹಾಗೆ ಯಾರ ಜೊತೆನೋ ಫೋನಲ್ಲಿ ಮಾತಾಡ್ತಾ ಏನೋ ಉಪಾಯ ಮಾಡ್ತಿದಾರಲ್ಲ. ಹಾಗಾದ್ರೆ ನಾನು ಅನ್ಕೊಂಡಿದ್ದೆ ನಿಜ ಆಯ್ತು. ದಾಮಿನಿ ಮೇಡಮ್ ಇಲ್ಲಿ ಅಕ್ಕಿ ತಗೊಂಡು ಹೋಗೋದಕ್ಕೆ ಬರಲಿಲ್ಲ. ಇಲ್ಲ, ಯಾವುದೇ ಕಾರಣಕ್ಕೂ ಅಕ್ಕಿ ಇಲ್ಲದೆ ನಾನು ಇಲ್ಲಿಂದ ಅರಸನಕೋಟೆ ಕಾಲಿಡಲ್ಲ. ಅದೇನಾಗುತ್ತೋ ಆಗ್ಲಿ, ಬುದ್ಧಿಯವ್ರ ಹತ್ರ ಅಕ್ಕಿ ತಗೊಂಡೆ ನಾನು ಇಲ್ಲಿಂದ ಹೋಗೋದು. ಕಟ್ತಿಲ್ಲ ಅಂತ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದಾಳೆ. ಇವಾಗ ನಮ್ಮಿಬ್ರು ಮಧ್ಯ ಅಷ್ಟಕ್ಕಷ್ಟೇ. ಹಾಗಂತ ನನಗೆ ಅವಳ ಮೇಲಿರೋ ವಿಶೇಷವಾದ ಕಾಳಜಿ ಯಾವತ್ತೂ ಕಮ್ಮಿ ಆಗಲ್ಲ. ಬಿಕಾಸ್ ಶಿ ಇಸ್ ಮೈ ಬೆಸ್ಟ್ ಫ್ರೆಂಡ್. ಈಗ ಅವಳು ಮಾಡಕ್ಕೆ ಹೋಗಿರೋ ಕೆಲಸ ಬೇಗ ಮುಗಿಸ್ಕೊಂಡು ವಾಪಸ್ ಬರಲಿ ಅಂತ ಪ್ರೇ ಮಾಡೋಣ. ಆ ಹೆಣ್ಮಕ್ಳಿಗೆ ಗೊತ್ತಾದಾಗ ಆಗೋ ಸಂಕಟ, ನೋವು ಇದೆಯಲ್ಲ, ಅದನ್ನು ಅನುಭವಿಸಿದವ್ರಿಗೆ ಗೊತ್ತು. ಅಂಥ ಪರಿಸ್ಥಿತಿ ಯಾವ ಹೆಣ್ಮಕ್ಳಿಗೂ ಬರಬಾರ್ದು. ನಮ್ಮ ಪಾರ್ವತಿ ನೀನಿಲ್ಲ ಅನ್ನೋ ನೋವೆಲ್ಲ ನುಂಗ್ಕೊಂಡು ನಮ್ಮ ಜೊತೆ ನಗ್ನಗ್ತಾ ಇರ್ತಾಳೆ ಕಣೆ. ಪಾಪದ ಹುಡುಗಿ ಅದು. ತನ್ನ ಮನಸ್ಸಲ್ಲಿ ಬೆಂಕಿ ಉರಿತಿದ್ರು ಇನ್ನೊಬ್ಬರಿಗೆ ನೀರು ರಚಿಸ್ತಾಳೆ. ಯಾವುದು ಮುಖ್ಯವಾದ ಕೆಲಸಕ್ಕೆ ಅವ್ರ ಹಳ್ಳಿ ಮನೆಗೆ ಹೋಗಿದ್ದಾಳೆ. ಅದು ಯಾವಾಗ ಬರ್ತಾಳೋ ಏನೋ ಗೊತ್ತಿಲ್ಲ. ನನ್ನನ್ನು ಕೇಳಿದ್ರೆ ನಾನು ಬೈತೀನಿ ಅಂತ ನನಗೆ ಹೇಳ್ದೆ ಹೋಗಿದ್ದಾಳೆ. ಆದರೆ ನಾನು ಏನು ಮಾಡಲಿ? ಅವಳಿಲ್ಲದೆ ನನಗೆ ಕೈ ಕಾಲೇ ಆಡಲ್ಲ. ವಯಸ್ಸಿಗೆ ಬಂದಿರೋ ಹುಡುಗಿ, ಒಂದ್ ಕಡೆ ಆತಂಕ, ಭಯ ಎಲ್ಲ ಆಗುತ್ತೆ. ಆದರೂ ಅವಳ ಮೇಲೆ ನನಗಂತೂ ನಂಬಿಕೆ ಇದ್ದೇ ಇದೆ. ನಾನು ಹಾಕಿದ ಗೆರೆ ಅವಳು ಯಾವತ್ತೂ ದಾಟಲ್ಲ. ಮಾಡಿ ಇವತ್ತು ನನ್ಗೆ ಅಕ್ಕಿ ಸಿಗೋ ಹಾಗೆ ಮಾಡಪ್ಪ.
ಕಾಮಿನಿ ಮೇಡಮ್ಗೆ ಗೊತ್ತಾದ್ರೆ ಅವ್ರು ಖಂಡಿತ ಹೋಗೋದಕ್ಕೆ ಬಿಡಲ್ಲ. ಹಾ, ಈ ಬಾಗ್ಲಿಂದ ಹೋಗೋಣ. ಇಲ್ಲಪ್ಪ, ನೀವು ಹೂ ಅಂದ್ರೆ ಪಾರ್ವತಿಯವ್ರ ಸ್ಥಾನದಲ್ಲಿ ಅಲ್ಲದೆ ಇದ್ರು ನಿಮ್ ಎರಡನೇ ಮಗಳ ಸ್ಥಾನದಲ್ಲಿ ನಿಂತು ಈ ಶುಭ ಕಾರ್ಯನ ನೆರವೇರಿಸೋದಕ್ಕೆ ನನ್ ಕೈಲಾದಷ್ಟು ಸೇವೆ ಮಾಡ್ತೀನಿ ಅಪ್ಪ. ಇಬ್ಬರು ಮಕ್ಳು ಮಾತ್ರ ಅಲ್ಲ, 3 ಜನ ಅಂತ ನೀನು ಸಾಬೀತು ಮಾಡ್ಬಿಟ್ಟೆ ಮಗಳೇ. ಆಯ್ತು, ಈ ಸಾರ್ತಿ ವರಮಹಾಲಕ್ಷ್ಮಿ ಹಬ್ಬನ ಅದ್ದೂರಿಯಾಗಿ ಅಲ್ಲದೆ ಇದ್ರು ಸರಳವಾಗಿ ಆಚರಿಸೋಣ. ಆ ಪಾರ್ವತಿ ಕಾರಣ ಇಲ್ಲದೆ ನಮ್ಮ ಮನೆಗೆ ಬರೋಕ್ಕೆ ಸಾಧ್ಯ ಇಲ್ಲ. ಅಲ್ಲೇನೋ ದೊಡ್ಡದಾಗಿ ಚರ್ಚೆ ನಡೆದಿದೆ, ಏನೋ ಹೊಂಚು ಹಾಕೊಂಡಿದ್ದಾರೆ. ಹಾಗಾಗಿ ಪಾರ್ವತಿನ ಛೂ ಬಿಟ್ಟಿರ್ಬೇಕು. ಜಾನಕಮ್ಮ, ತುಂಬಾ ಎಚ್ಚರಿಕೆಯಿಂದ ಇರು. ಯಾವುದೋ ಕಾರಣ ಇಟ್ಕೊಂಡು ಯಾವುದೋ ರೂಪದಲ್ಲಿ ಅವಳಿ ಮನೆ ಒಳಗಡೆ ಮತ್ತೆ ಬರಬಹುದು. ಹುಷಾರ್, ಈ ಮನೆ ಒಳಗಡೆಯಿಂದ ಒಂದು ಹುಲ್ ಕಡ್ಡಿ ಆಚೆ ಹೋಗ್ಬಾರ್ದು. ಎಲ್ಲ ತಂದಿದ್ದೀನಿ. ಪೂಜೆಗೆ ಇನ್ನೇನಾದ್ರೂ ಬೇಕಾದ್ರೆ ಹೇಳು, ಬೇಗ ಹೋಗಿ ತಂದ್ಬಿಡ್ತೀನಿ. ಏನು ಬೇಡಪ್ಪ, ಇಷ್ಟೇ ಸಾಕು. ಮನೇಲಿ ಎಲ್ಲ ಇದೆ. ಅಪ್ಪ ನನಗೇನು ತರ್ಲಿಲ್ವಾ? ನಿನ್ಗೇನೋ ಬೇಕೋ? ಬನ್ನು ಗುಲ್ಕನ್ನು. ಅಯ್ಯೋ, ನಿನ್ನ ಜೀವಮಾನ ಎಲ್ಲ ಬರೀ ಬನ್ನು ಗುಲ್ಕನ್ನು ತಿನ್ನೋದ್ರಲ್ಲಿ ಆಗೋಯ್ತಲ್ಲ, ಬೇರೆ ಏನು ಹೊಳೆಯಲ್ವ ನಿನ್ಗೆ? ಅಪ್ಪ ಅದ್ ನಂಗೆ ಸಖತ್ ಇಷ್ಟ ಅಪ್ಪ. ಹೋಗ್ಲಿ ಬಿಡು ಗಣಿ, ಇವತ್ತು ಮನೆಯಲ್ಲಿ ಸಿಹಿ ತಿಂಡಿಗಳನ್ನೆಲ್ಲ ಮಾಡೋಣ, ಸರಿನಾ? ಸರಿ, ಆದ್ರೆ ನಾನು ಕೇಳಿದ ತಿಂಡಿನೇ ಮಾಡ್ಬೇಕು. ಆಯ್ತು. ಕೇಳಿದ ತಿಂಡಿ ಆಮೇಲೆ ಮಾಡಿಸ್ಕೊಳ್ಳುವಂತೆ ಅಕ್ಕನಿಗೆ ಪೂಜೆಗೆ ಸಹಾಯ ಮಾಡು. ಬರೀ ಮೊಬೈಲ್ ಇಟ್ಕೊಂಡು ಆಟ ಆಡೋದ್ರಲ್ಲಿ ಆಗೋಯ್ತು ನಿಂದು ಕತೆ. ಆಯ್ತಾಯ್ತು, ಬಾರಕ್ ಹೋಗೋಣ. ಬಾ, ಇತ್ಕೊಳ್ಳೋ. ನಾನು ಕಿರುಚಾಡ್ತಾ ಇದ್ದೆ. ಪರಿಸ್ಥಿತಿ ಒಳಗೆ ಅರ್ಥ ಆಯ್ತು. ನಮ್ಮಪ್ಪ ಈ ಮದ್ವೆಗೆ ಒಪ್ಪೋದಿಲ್ಲ ಅಂತ ಹೇಳಿ ಯಾವ ರೀತಿ ನಾಟಕ ಆಡಿ ನಾಟಕದ ಮದುವೆ ನಡೆದೇ ಹೋಯ್ತು. ಅವತ್ತಿಂದ ಇವತ್ತವರೆಗೂ ನಮ್ಮಪ್ಪ ಬದುಕಿದಾನ ಸತ್ತಿದಾನ ಅಂತ ನೋಡಕ್ ಬರ್ಲಿಲ್ಲ ನನ್ನ ಮಗಳು. ಕನಿಷ್ಠ ಒಂದು ಫೋನ್ ಮಾಡಿದಾಳ? ಅಪ್ಪನ ಧ್ವನಿ ಕೇಳಬೇಕು ಅಂತ ಅವಳಿಗೇನಾರು ಅನ್ಸಿದ್ಯಾ? ಅನ್ಸಲ್ಲ. ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದೀಯಮ್ಮ, ನೋಡೋದಕ್ಕೆ 2 ಕಣ್ಣು ಸಾಲದು. ಪಾರ್ವತಿನೂ ಇಷ್ಟೇ ಚೆನ್ನಾಗಿ ಅಲಂಕಾರ ಮಾಡ್ತಿದ್ಲು. ಪಾರ್ವತಿಯವರಷ್ಟು ನನಗೇನು ಅಲಂಕಾರ ಮಾಡಕ್ ಬರಲ್ಲ ಅಪ್ಪ. ಏನೋ ನನ್ನ ಕೈಲಾದಷ್ಟು ಮಾಡಿದೀನಷ್ಟೆ. ಇಲ್ಲ ಅಕ್ಕ, ನೀನ್ ನಿಜವಾಗ್ಲೂ ಪಾರು ಹಾಕೊಂತಾರನೇ ಅಲಂಕಾರ ಮಾಡಿದ್ಯಾ. ಸರಿ ಮಗಳೇ, ಪೂಜೆ ಶುರು ಮಾಡಿ. ಸರಿ, ಹಿಡ್ಕೊ. ತಗೋ, ಈ ಕಾಯಿ ಹೊಡ್ಕೊಂಡ್ ಬಾ. ಕಷ್ಟಪಡುತ್ತೆ. ಮರೆತೆನೆಂದರೂ ಮರೆಯಲಾಗದ ಕಹಿ ನೆನಪು, ಅಪ್ಪನ ಮನಸ್ಸಿನ ಕನಸುಗಳು. ಅಷ್ಟೇ.
ಜಾನಕಮ್ಮ ಒಂದು ಮಾತು ಹೇಳ್ತೀನಿ, ಚೆನ್ನಾಗಿ ನೆನ್ಪಿಟ್ಕೊ. ನಾನು ಈ ಮನೇಲಿ ಇರಲಿ ಇಲ್ಲದೆ ಹೋಗಲಿ, ಅರಸನ ಕೋಟೆಯಿಂದ ಯಾರೇ ಬರಲಿ, ಯಾರೇ ಬಂದರೂ ಈ ಮನೆ ಒಳಗಡೆ ಅವರಿಗೆ ಪ್ರವೇಶ ನಿಷೇಧ. ಅರ್ಥ ಆಯ್ತಾ? ಯಾರು ಅಂತ ನಾನು ನೋಡ್ತೀನಿ ಮಾವ. ಇದ್ದೀರಿ, ಎಂಥ ಸುಯೋಗ ನಮಗಿದು. ಖಂಡಿತ ಮಾಡಿಕೊಡ್ತೀವಿ. ಹಣದ ಅವಶ್ಯಕತೆ ಏನಾರಿದ್ರೆ ದಯವಿಟ್ಟು ತಿಳಿಸಿ. ಅಂಥ ಸೇವೆ ಮಾಡೋ ಸೌಭಾಗ್ಯ ನಮಗೂ ಸಿಗಲಿ. ನಿಮ್ಮ ಈ ನಡೆನೆ ನಿಮ್ಮನ್ನ ಇಷ್ಟು ಎತ್ತರಕ್ಕೆ ತಂದು ನಿಲ್ಲಿಸಿರೋದು. ಕಷ್ಟ ಅಂತ ಬಂದವ್ರ ಪಾಲಿಗೆ ಕರುಣಾಮಯಿ ಆಗಿರೋ ನಿಮಗೆ ಆ ದೇವರು ಖಂಡಿತ ಒಳ್ಳೇದು ಮಾಡ್ತಾನೆ. ಖಂಡಿತ ನಮಗೆ ಹಣದ ಅವಶ್ಯಕತೆ ಇಲ್ಲ, ಆದರೆ ನೀವು ದಾನ ಕೊಡೋ ಅಕ್ಕಿ ಒಂದು ಹೆಣ್ಣಿನ ಬಾಳ್ಗೆ ವರ ಆಗುತ್ತೆ. ದಯವಿಟ್ಟು ತಿಳಿಸಿ. ಅಂಥ ಸೇವೆ ಮಾಡೋ ಸೌಭಾಗ್ಯ ನಮಗೂ ಸಿಗಲಿ. ನಿಮ್ಮ ಈ ನಡೆನೆ ನಿಮ್ಮನ್ನ ಇಷ್ಟು ಎತ್ತರಕ್ಕೆ ತಂದು ನಿಲ್ಲಿಸಿರೋದು. ಕಷ್ಟ ಅಂತ ಬಂದವ್ರ ಪಾಲಿಗೆ ಕರುಣಾಮಯಿ ಆಗಿರೋ ನಿಮಗೆ ಆ ದೇವರು ಖಂಡಿತ ಒಳ್ಳೇದು ಮಾಡ್ತಾನೆ. ಖಂಡಿತ ನಮಗೆ ಹಣದ ಅವಶ್ಯಕತೆ ಇಲ್ಲ, ಆದರೆ ನೀವು ದಾನ ಕೊಡೋ ಅಕ್ಕಿ ಒಂದು ಹೆಣ್ಣಿನ ಬಾಳ್ಗೆ ವರ ಆಗುತ್ತೆ. ಅದೇಗೆ ಹೇಳ್ತೀರಾ? ಕೆಲವು ವಿಷಯಗಳು ಹಾಗೇನಮ್ಮ, ಮಾತಿಗೆ ಸಿಕ್ಕೋದಿಲ್ಲ, ಅನುಭವಕ್ಕೆ ದಕ್ಕೋದಿಲ್ಲ. ಆದರೆ ಮನಸ್ಸಿಗೆ ಮಾತ್ರ ದೃಢವಾಗಿ ಅನ್ನಿಸ್ತಾ ಇರುತ್ತೆ ಇದು ನಡೆಯುತ್ತೆ ಅಂತ. ವೀರಣ್ಣ ಖಂಡಿತ ಅಕ್ಕಿ ಕೊಟ್ಟು ಕಳಿಸ್ತಾರೆ ಅನ್ನೋ ನಂಬಿಕೆ ನನಗಿದೆ. ನೀವು ಅನ್ಕೊಂಡ ಹಾಗೆ ಪಾರ್ವತಿ ಅಕ್ಕಿ ತರೋ ಹಾಗಾಗ್ಲಮ್ಮ. ಖಂಡಿತ ನೀವು ಅಂದ್ಕೊಂಡ್ ಹಾಗೆ ನಡೆಯಲ್ಲ ಅಂತ ನನ್ನ ಮನಸ್ಸು ಸ್ಟ್ರಾಂಗ್ ಆಗಿ ಅನ್ನಿಸ್ತಿದೆ. ಲೆಟ್ಸ್ ವೇಟ್ ಅಂಡ್ ವಾಚ್. ನೀವಿಷ್ಟು ಹೇಳಿದ್ಮೇಲೆ ಸೀನ್ನ ಜಮ್ಮಾಯಿಸ್ಬಿಡ್ತೀನಿ, ನೋಡ್ತಾ ಇರಿ. ಅವಳನ್ನ ನಾವು ಕೆಳಗೆ ಹಾಕಿ ತುಳಿದಷ್ಟು ನಾವು ಮೇಲ್ ಬರ್ತೀವಿ. ಪಾರ್ವತಿನ ಮನೆಯಿಂದ ಆಚೆ ಹಾಕೋದಕ್ಕೆ ಇದೇ ಸರಿಯಾದ ಟೈಮ್. ನಾವು ಅದನ್ನ ಕರೆಕ್ಟಾಗಿ ಯುಟಿಲೈಸ್ ಮಾಡ್ಕೋಬೇಕು. ಆಯ್ತು ಗುರುಜಿ, ಈಗ ಮಾತಾಡಿ ಟೈಮ್ ವೇಸ್ಟ್ ಮಾಡೋದು ಬೇಡ ಗುರುಜಿ. ನಾನು ಆದಷ್ಟು ಬೇಗ ಇಲ್ಲಿಂದ ಹೊರಡ್ತೀನಿ. ಕಾರಲ್ಲಿ ಹೋಗ್ತಾ ಹೋಗ್ತಾ ಅಲ್ಲಿ ಏನು ಮಾತಾಡಬೇಕು ಅಂತ ನಾನು ಜಾಸ್ತಿ ಪ್ರಾಕ್ಟೀಸ್ ಮಾಡಬೇಕು. ಅದಕ್ಕೆ ಗುಡ್, ಬೇಗ ಬನ್ನಿ, ಕಾಯ್ತಿರ್ತೀನಿ. ಕಮಿಂಗು ಗುರುಜಿ. ನಿಮ್ಮಿಂದ ಬಹಳ ಉಪಕಾರ ಆಯಿತು. ಉಪಕಾರ ಅಲ್ಲ ತಾಯಿ, ಈ ಸೇವೆ ಮಾಡೋ ಸೌಭಾಗ್ಯ ನನಗೆ ಸಿಕ್ತಲ್ಲ, ಇದು ನನ್ನ ಪುಣ್ಯ. ಒಳ್ಳೆ ಮನಸ್ಸಿಂದ ಇವು ಮನಸ್ಪೂರ್ವಕವಾಗಿ ಹಾರೈಸಿದಿರಾ ಅಂದರೆ ಆಗೋ ಶುಭ ಕಾರ್ಯಕ್ಕೆ ಯಾವುದೇ ಥರ ಅಡ್ಡಿ ಬರೋದಿಲ್ಲ. ನಾವಿಂಗ್ ಬರ್ತೀವಿ. ಒಳ್ಳೆ ತಾಯಿ. ಅಕ್ಕ, ನಿನ್ಗೆ ಇವಾಗ ಸಮಾಧಾನ ಆಯ್ತಾ? ಇಲ್ಲ ಗಣಿ, ಪಾರ್ವತಿಯವ್ರು ಹೋಗಿರೋದು ನನ್ನ ಕೆಲಸಕ್ಕೆ. ಅವರು ಕ್ಷೇಮವಾಗಿ ವಾಪಸ್ ಬರೋವರೆಗೂ ನನ್ನ ಮನಸ್ಸಿಗೆ ಸಮಾಧಾನ ಇರಲ್ಲ. ಬೆಳಕಾಗಿ ಬಂದ್ರಿ. ನಿಮ್ಮ ಈ ಉಪಕಾರನ ನಾನು ಯಾವತ್ತೂ ಮರೆಯೋದಿಲ್ಲ ಅಮ್ಮ. ನಮ್ಮವರೇ ನಮ್ಗಾಗ್ದಿರೋ ಈ ಕಾಲದಲ್ಲಿ ಗುರ್ತು ಪರಿಚಯನೇ ಇಲ್ದಿರೋ ನನ್ನಂಥವಳಿಗೆ ನೀವು ಸಹಾಯ ಮಾಡಿದ್ದೀರಾ. ನಿಮ್ಮ ಮನಸ್ಸು ತುಂಬ ಒಳ್ಳೇದಮ್ಮ.
ಎಲ್ಲರೂ ಎಲ್ಲರನ್ನೂ ತನ್ನವರೇ ಅಂತ ಭಾವಿಸಿದಾಗ ಜಗತ್ತು ಎಷ್ಟು ಸುಂದರ ಅಲ್ವಾ? ಒಳ್ಳೆಯದಾಗಲಿ, ಬರ್ತೀವಿ. ನಿಮಗೆ ಮೋಸ ಮಾಡಿರೋರೆ ಜನನಿಯವ್ರಿಗೂ ಮೋಸ ಮಾಡಿ ಇಲ್ಲಿಂದ ಕರ್ಕೊಂಡು ಹೋಗಿರೋದು ಅಂತ ಅನ್ಕೊಂಡಿದ್ದಾರೆ. ಆದರೆ ಸತ್ಯ ಏನು ಅಂತ ಭೂತಾಯಿ ಮಡ್ಲಲ್ಲಿ ಬೆಚ್ಚಗೆ ಮಲಗಿರೋ ನಿಮಗೆ ಮಾತ್ರ ಗೊತ್ತಿರೋದು. ಆಗಿರೋದೇ ಬೇರೆ, ಅವ್ರು ಅನ್ಕೊಂಡಿರೋದೇ ಬೇರೆ. ಗಂಡನಿಂದ ಮೋಸ ಹೋಗಿ ಚಿರನಿದ್ರಲ್ಲಿರೋ ನಿಮ್ಮ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಕ್ಕ. ನಿಮ್ಮ ಮನೆ ಮಗಳು ಜನನಿಯವ್ರಿಗೆ ನೀವಿಲ್ಲಿಂದಾನೇ ಆಶೀರ್ವಾದ ಮಾಡಿ. ಈ ಎರಡೂ ಕುಟುಂಬಗಳು ಒಂದಾಗಬೇಕು ಅನ್ನೋದೇ ನನ್ನ ಆಸೆ. ಅದು ನೆರವೇರುತ್ತಾ? ಖಂಡಿತ ನೆರವೇರ. ಹಾಕ್ಕೊಂಡು ನಿನ್ನ ಮುಖನ ಮುಚ್ಕೊಳ್ಬಹುದು, ಆದರೆ ಮೋಸದ ನಿನ್ನ ಮುಖವಾಡ ನಮಗೆ ಗೊತ್ತಾಗೋದಿಲ್ವೇನೋ? ಇಲ್ಲ ಬುದ್ಧಿ, ನೀವು ಅವ್ರನ್ನ ನಂಬಲೇಬೇಕು. ಇಲ್ಲಿವರೆಗೂ ನೀವು ಅಖಿಲಮ್ಮನ ಬಗ್ಗೆ ಏನ್ ಅನ್ಕೊಂಡಿದ್ದೀರೋ ಅದೆಲ್ಲ ಸುಳ್ಳು. ದೇವ್ರ ಗುಡಿ ತರ ಇರೋ ನಿಮ್ ತಂಗಿ ಸಮಾಧಿ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ, ಅಖಿಲಮ್ಮ ನಿಮ್ ತಂಗಿ ಸಾವಕ್ ಕಾರಣ ಅಲ್ಲ. ಅಖಿಲಮ್ಮ ಅವ್ರನ್ನ ಸಾಯಿಸಿಲ್ಲ. ಗಂಡನ್ ಕಿರುಕುಳ ತಾಳ್ಲಾರ್ದೆ ಪಾಪ ನಿಮ್ ತಂಗಿನೇ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಇದೇ ಸತ್ಯ. ನನ್ನನ್ನೇ ತಗೊಳ್ಳಿ, ಒಂದು ಸಾಮಾನ್ಯ ಕೆಲಸದೊಳಗೆ ಅವ್ರ ಮನೆಗೆ ಹೋದೆ, ಆದ್ರೆ ನನ್ನನ್ನ ಅವ್ರ ಮನೆ ಮಗಳ ತರ ನೋಡ್ಕೋತಿದ್ದಾರೆ. ಪ್ರೀತಿ ಕೊಟ್ರು, ಊಟ ಬಟ್ಟೆ ಇರೋದಕ್ಕೆ ಒಂದ್ ಮನೆನೂ ಕೊಟ್ರು. ಅವ್ರ ಸಹಾಯದ ಋಣದಲ್ಲಿ ನಾನ್ ನೆಮ್ಮದಿಯಾಗಿ ಬದುಕ್ತಾ ಇದ್ದೀನಿ ಬುದ್ಧಿ. ಅಂತವ್ರ ಮನೆಗೆ ಸೊಸೆಯಾಗಿ ಹೋಗೋ ಹೆಣ್ಣು 7 ಜನ್ಮದ ಪುಣ್ಯ ಮಾಡಿರ್ಬೇಕು.